ತುಂಗಭದ್ರಾ ಜಲಾಶಯ 19ನೇ ಗೇಟ್ ಮುರಿದಿದ್ದು, ಇದಕ್ಕೆ ನೇರವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ನೀರಾವರಿ ಸಲಹೆ ಸಮಿತಿ ಅಧ್ಯಕ್ಷರು ಮತ್ತು ನೀರಾವರಿ ಮಂತ್ರಿ ಹಾಗೂ ಅಧಿಕಾರಿಗಳು ಹಾಗೂ ಕರ್ನಾಟಕ ನೀರಾವರಿ ಮುಖ್ಯ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ತುಂಗಭದ್ರಾ ಜಲಾಶಯ ಜೀವನಾಡಿಯಾಗಿರುವ ರೈತರ ಬಾಳಿನ ಆಶಾಕಿರಣ ಅಂತ ಜಲಾಶಯಕ್ಕೆ ಧಕ್ಕೆ ಬಂದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಸೇನೆ ವತಿಯಿಂದ ನೀರಾವರಿ ಮಂತ್ರಿ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಜಲಾಶಯಕ್ಕೆ ಏನಾದರೂ ಧಕ್ಕೆ ಬಂದಲ್ಲಿ ಸರ್ಕಾರ ವಿರುದ್ಧ ಈ ರಾಜ್ಯದ ಅತ್ಯಂತ ಪ್ರತಿಭಟನೆ ಮಾಡುವುದನ್ನು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಸರ್ಕಾರಕ್ಕೆ ಬಕ್ಕಸಕ್ಕೆ ಲಾಭವಾಗ್ತಕ್ಕಂಥ ತಡ್ರಿ ಸ್ವಲ್ಪ ಒಂದು ನಿಮಿಷ ವಿಡಿಯೋ ಅಂತ ಹೇಳ್ತೀನಿ. ವಿಡಿಯೋ ಹಾಂ ರೈಟ್ ಹೇಳಿ. ಇವತ್ತೇನು ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಹೋಗ್ತಕ್ಕಂಥದ್ದು ಈ ಒಂದು ತುಂಗಭದ್ರಾ ಜಲಾಶಯ ಮಡಿಲಿನಿಂದ. ಯಾಕಂದರೆ ಇವತ್ತು ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ವಿಜಯನಗರ ಆಗಿರ್ಬೋದು ಮತ್ತು ಬಳ್ಳಾರಿ ಆಗಿರ್ಬೋದು, 4 ಜಿಲ್ಲೆಯ ಜೀವನಾಡಿ ಅಂತೇಳಿ ಸುಮಾರು ಲಕ್ಷಾಂತರ ಕುಟುಂಬಗಳು ಇಲ್ಲಿ ಬದುಕಿ ಇಲ್ಲಿ ರೈತಾಪಿ ವರ್ಗದಲ್ಲಿ ಬೆಳೀತಾ ಇದ್ದೀವಿ. ಆದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮತ್ತು ಒಣಮೆಣಸಿನ್ಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ನಾನಾ ಯುವದ ತಳಿಗಳು ದೇಶ ವಿದೇಶಕ್ಕೆ ಹೋಗ್ತಾ ಇದೆ. ಈ ಒಂದು ತುಂಗಭದ್ರಾ ಜಲಾಶಯದಿಂದ ಅದರ ಬರ್ತಕ್ಕಂಥ ಆದಾಯ ರಾಜ್ಯದ ಬಜೆಟಿಗೆ 4% ಈ 4 ಒಂದು ಜಿಲ್ಲೆಯಿಂದ ಮತ್ತು ತುಂಗಭದ್ರಾ ಜಲಾಶಯ ಮಡಿಲಿನಿಂದ ಬರ್ತಾ ಇದೆ. ಆದರೆ ಯಾವುದೇ ರೀತಿಯಿಂದ ಈ ಸರ್ಕಾರ ಈ ಜಲಾಶಯಕ್ಕೆ 1,000 ಕೋಟಿ ರೂಪಾಯಿ ನಿಗದಿತವಾಗಿ ಹಣವನ್ನು ಇಡಬೇಕು ಮತ್ತು ಇದನ್ನು ಪ್ರಾಧಿಕಾರ ಅಂತೇಳಿ ಘೋಷಣೆ ಮಾಡಬೇಕು. ತುಂಗಭದ್ರಾ ಪ್ರಾಧಿಕಾರವನ್ನು ಮಾಡಬೇಕು. ಹಂಗಂದಾಗ ಮಾತ್ರ ಇಲ್ಲಿರ್ತಕ್ಕಂಥ ಎಲ್ಲರೂ ರೈತರ ನೆಮ್ಮದಿಯಿಂದ ಇರ್ಬೋದು. ಯಾಕಂದರೆ ಇವತ್ತು ತುಂಗಭದ್ರಾ ಜಲಾಶಯದಲ್ಲಿ ಅಧಿಕಾರಿಗಳು ಕೊರತೆ ಇದೆ. ಇಲ್ಲಿರ್ತಕ್ಕಂಥ ಕಳೆದ 70 ವರ್ಷಗಳಿಂದ ಈ ಜಲಾಶಯದಲ್ಲಿ ನಿನ್ನೆ ಬೆಳಗಿನ ಜಾವದಲ್ಲಿ ಇವತ್ತೇನು ಗೇಟು ಇವತ್ತು ಮುರಿದು ಹೋಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಮುಂಜಾನೆ. ಆದರೆ 65 TMC ನೀರು ಹೊರಗಡೆ ಬಿಟ್ಟು ಸಟ್ರಸನ್ನು ರಿಪೇರಿ ಮಾಡ್ತು ಅಂತಾರೆ. ಡ್ಯಾಮ್ ಖಾಲಿ ಆದಮೇಲೆ ಈಗ ಲಕ್ಷಾಂತರ ಎಕರೆ 24 ಲಕ್ಷ ಎಕರೆಗಳಲ್ಲಿ ಇವತ್ತು ಬಿತ್ತನೆ ಆಗಿದೆ ಮತ್ತು ಅಚ್ಚಣಿಕೆ ಆಗಿದೆ. ಆದರೆ ಇಲ್ಲಿರ್ತಕ್ಕಂಥ ಜಲಾಶಯ ನೀರು ಇವತ್ತು ಹೊರಗಡೆ ಹೋದ್ನಿ ಅಂದರೆ ಏನು ಮಾಡೋದೈತೆ? ಯಾಕೆಂದರೆ ಕಳೆದ ICIC ಮೀಟಿಂಗ್ನಲ್ಲಿ ಬೆಂಗಳೂರಲ್ಲಿ ಕರೆದರು. ಇಲ್ಲಿರ್ತಕ್ಕಂಥ ರೈತರ ಸಲಹೆ ಕೂಡ ತಗೊಂಡಿಲ್ಲ. ಆದರೆ ಈಗ ಇಲ್ಲೇ ಮಾಡಿರಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ಇದುವರೆಗೆ ICIC ಮೀಟಿಂಗ್ ಕರೆದಿಲ್ಲ. ನೀರಾವರಿ ತಜ್ಞರು ಈಗೇನು ವರದಿ ಕೊಟ್ಟಿದ್ದಾರೆ, ಕಳೆದ 75 ವರ್ಷಗಳಿಂದ ಈ ಸಟ್ರಸ್ ಅಳವಡೆ ಆಗಿದ್ದಾವೆ, ಅವು ಯಾವಾಗ ಬೇಕಾದ್ರೆ ಅವು ಮುರಿಬೋದು ಅಂತೇಳಿ ಈಗಾಗಲೇ ವರದಿ ಕೊಟ್ಟ ನಂತರ ನಾವು ಕೂಡ ಹಲವಾರು ಸಲ ಚುನಾಯಿತ ಪ್ರತಿನಿಧಿಗಳಿಗೆ